ಕರ್ನಾಟಕ ರಾಜ್ಯದ ಪುಣ್ಯವಂತ ಮಹಾಜನತೆ 7 ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ. ಇವತ್ತು ಈ ವಿಡಿಯೋ ನೋಡಬೇಕು. ಇಂಥ ಮಂತ್ರಿ ಒಬ್ಬರದಾರ ಕರ್ನಾಟಕ ರಾಜ್ಯದಲ್ಲಿ. ಅವರಿಗೆ ಒಂದು ಒಳ್ಳೆಯ ಖಾತೆ ಕೊಟ್ಟಿದ್ದರು. ಆ ಖಾತೆಯಲ್ಲಿ 3 ವರ್ಷ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡಿದರು. ಆ ಖಾತೆ ಬಿಟ್ಟು ಮತ್ತೆ ಪುನರ್ಘಟನೆ ಸಚಿವ ಸಂಪುಟದಲ್ಲಿ ಬೇರೆ ಖಾತೆ ಕೊಟ್ಟಾಗ ಆ 3 ವರ್ಷ ಮಾಡಿದ ಖಾತೆಯ ಶ್ರೇಷ್ಠ ರಾಜ್ಯ ಮಟ್ಟದ ಅಧಿಕಾರಿಗಳು ಕಣ್ಣೀರಿನ ಕೋಡಿ ಹರಿಸ್ತಾರೆ. ಅವರೆಂಥ ಮಂತ್ರಿ. ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂಥ ಪ್ರಾಮಾಣಿಕ ಸರಳ ಸಜ್ಜನಿಕೆ ರಾಜಕಾರಣಿ ಅಜಾತಶತ್ರು ಅವರೇ. ಬೀದರದ ಬಾಲ್ಕಿ ಕ್ಷೇತ್ರದ ಶಾಸಕ, ಈಗ ಹಾಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದ ಮಂತ್ರಿ ಈಶ್ವರ್ ಖಂಡ್ರೆ ಸಾಹೇಬರು. ಎಷ್ಟು ಸೌಜನ್ಯತನ ಐತ್ರಿ ಅವರಲ್ಲಿ, ಎಷ್ಟು ಹೃದಯವಂತಿಕೆ ಐತಿ. ಇವತ್ತು ಅರಣ್ಯ ಇಲಾಖೆಯಲ್ಲಿ 3 ವರ್ಷದಲ್ಲಿ 30 ವರ್ಷ ಯಾರು ಕೆಲಸ ಮಾಡಿಲ್ಲ ಅಂತ 3 ವರ್ಷದಲ್ಲಿ ಕೆಲಸ ಮಾಡಿದಂಥ ಹಿರಿಯ ರಾಜ್ಯ ಅಧಿಕಾರಿಗಳು CCF, DCF, ACF, RFಗಳು ಕಣ್ಣೀರಿನ ಕೋಡಿ ಹರಿಸ್ತಾರೆ. ಕುರ್ಚಿ ಮೇಲೆ ಕೂತು ಇವ್ರನ್ನ ಸನ್ಮಾನ ಮಾಡುವಾಗ ಇವರ ಕಣ್ಣೀರಲ್ಲಿಯೂ ನೀರು ಬರ್ತೈತಿ. ಈಶ್ವರ್ ಖಂಡ್ರೆ ಸಾಹೇಬ್ರದು ಆ ವಿಡಿಯೋ ಹಾಕಕತ್ತನ್ನು ನೋಡ್ರಿ. ಈಶ್ವರ್ ಖಂಡ್ರೆ ಸಾಹೇಬರು ಸಾಮಾನ್ಯ ವ್ಯಕ್ತಿಯಲ್ಲ, ಯಾವಾಗಲೂ ವಿವಾದಾಸ್ಪದ ವ್ಯಕ್ತಿಯಲ್ಲ. ಭ್ರಷ್ಟಾಚಾರ ಅಂತೂ ದೂರ ಉಳಿತು. ಯಾರಿಗೆ ಕೆಲಸ ಮಾಡ್ತಾನೆ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಿಲ್ಲ. ಆಗತೈತಿ, ನೋಡ್ತೀನಿ, ಮಾಡ್ತೀನಿ ಅನ್ನೋದಿಲ್ಲ. ಆಗೋದಿದ್ರೆ ತಕ್ಷಣ ಬರೆದು ಬಿಡ್ತಾರ. ಆ ಕೆಲಸ ಖಚಿತ ಮಾಡ್ಕೊಂಡು ಸಾಯಂಕಾಲ ತೊಗೊಂಡು ಹೋಗ್ಬೇಕಯ್ಯ ಕಾಪಿ. ಅಲ್ಲಿ ಒಬ್ಬರು ಆಪ್ತ ಸಹಾಯಕ ಅದಾರ ರೀ, ಸತೀಶ್ ಅಂಥೇಳಿ. ಲವಲವಿಕೆ ಇರುವಂಥ ಚುರುಕು ಮನುಷ್ಯ. ಅವರು ವಾಹನ ಚಾಲಕನೂ ಹಂಗೆ ರೀ. ಅವರು PS ಒಬ್ಬರಿದ್ರು ರವಿ. ಏನು ಮನುಷ್ಯ ಆ PF ಅಲ್ಲಿ ಮಂತ್ರಿ ಇರಲಿಲ್ಲ ಅಂದರೂ ಅರ್ಧ ಕೆಲಸ ಮಾಡಿಕೊಡ್ತಾರೆ. ಆದರೆ ಸಾಕಷ್ಟು ಜನ ನಾನು ನೋಡಿದ್ದೀನಿ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ದೈನಂದಿನವಾಗಿ ಸಿಗುವಂಥ ಏಕೈಕ ಮಂತ್ರಿ ಅಂದರೆ ಈಶ್ವರ್ ಖಂಡ್ರೆ. ಅವ್ರ ಕಚೇರಿ ಯಾವಾಗಲೂ ಹೋಗ್ರಿ ಅವೈಲೇಬಲ್. ಪ್ರವಾಸ ಪಟ್ಟಿ ಹೋಗಿತ್ತು, ಹೊರ ರಾಜ್ಯ ಎಲ್ಲಾದರೂ ರಾಜ್ಯ ಪ್ರವಾಸಿತ್ತು ಇಲ್ಲ. ಆದರೆ ಹೆಚ್ಚು ಅವರು ಸಮಯ ಕಳೀತಾರೆ ತಮ್ಮ ವಿಕಾಸಸೌಧದ ಕಚೇರಿಯಲ್ಲಿ ಮತ್ತು ಕೃಷ್ಣ ಅಪಾರ್ಟ್ಮೆಂಟ್ ಅವರ ಸ್ವಗೃಹದಲ್ಲಿ ಯಾವಾಗಲೂ ಸಿಗ್ತಾರೆ. ಬೆಳಿಗ್ಗೆ 8ರಿಂದ 11ವರೆಗೆ ಸಿಗ್ತಾರೆ. 11ರಿಂದ ಅವರು ಸಂಚಾರ ಮಾಡ್ತಾರೆ ವಿಕಾಸಸೌಧಕ್ಕೆ ಮತ್ತು ತಮ್ಮ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನ ಕರೆಸ್ತಾರೆ. ಯಾರಿಗೂ ಭ್ರಮ ಅನ್ನೋದಿಲ್ಲ ರೀ. ಯಾರಿಗೂ ಅವ್ರ ಬಾಯಾಗ ಎಂಥ ಶಬ್ದನ ಬಂದಿಲ್ಲ. ಎಷ್ಟೊಂದು ಖುಷಿಯಿಂದ ಹೃದಯದಿಂದ ನಗನಗತಾ ಮಾತಾಡ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಇಂಥ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ನಮಗೆಲ್ಲರಿಗೂ ಹೆಮ್ಮೆ. ಅಣ್ಣ ಬಸವಣ್ಣರ ನಾಡಿನಲ್ಲಿ ಎಂಥ ವ್ಯಕ್ತಿ ಹುಟ್ಟ್ಯಾನ, ರಾಜ್ಯದ ಮುಖ್ಯಮಂತ್ರಿ ಆಗತಾನ. ಈ ಖಡಕ ಜವಾರಿ ಕಾಕಂದ ಭವಿಷ್ಯ ಐತಿ. ಮಗನ ಸಣ್ಣ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಸದಸ್ಯ ಮಾಡಿದಂಥ ಏಕೈಕ ವ್ಯಕ್ತಿ ಅವರೇ ಬೀದರದ ಅಜಾತಶತ್ರು ಈಶ್ವರ್ ಖಂಡ್ರೆ ಸಾಹೇಬರು. ಈಶ್ವರ್ ಖಂಡ್ರೆ ಸಾಹೇಬ್ರ ಗಣ್ಯಮ್ಯಾನ್ಗಳು ಮತ್ತು ಅವರ ಸಹಾಯಕರು ಭಾಳ ಸೌಜನ್ಯಯುತ ವ್ಯಕ್ತಿಗಳು ರೀ. ಅಲ್ಲಿ ಯಾವುದೇ ರೀತಿಯ ಏನೂ ಅಂತಿಂಥ ಅವ್ಯವಹಾರದ ಮಾತುಗಳು ನಡೆಯುವುದಿಲ್ಲ. ಎಲ್ಲರಿಗೂ ಹೃದಯವಂತಿಕೆಯಿಂದ ಕರೆಸಿ ಮಾತನಾಡಿ, ಏನು ನಿಮ್ಮದು ಅಂಟಿ ಚೇಂಬರ್ದಲ್ಲಿ ಮಾತಾಡೋದಿದ್ರೆ ಒಳಗೆ ಕರೆದ ಮಾತಾಡ್ತಾರೆ, ಹೊರಗೆ ಮಾತಾಡೋದಿದ್ರೆ ಹೊರಗೆ ಮಾತಾಡ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸುವಂಥ ಆ ದೃಶ್ಯ ಹಾಕಾಕತ್ತೀನಿ. ಇವತ್ತು IFS ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು, ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇದ್ದವರು, ಅವರು ಕಣ್ಣೀರಿನ ಕೋಡಿ ಹರಿಸ್ತಾರೆ. 3 ವರ್ಷದಲ್ಲಿ ಮಾಡಿದ ಸಾಧನೆ ನೀವು ಹೊಂಟೇರಿ ಸಾಹೇಬ್ರೆ. ನೀವು ಮತ್ತೊಂದು ಖಾತೆ ತಗೊಳಕತ್ತೀರಿ, ಅಲ್ಲಿಯೂ ಜಲಕ್ರಾಂತಿ ಮಾಡುವಂಥ ಖಾತೆ. ಇವತ್ತು ನೀರಿಲ್ಲದವರಿಗೆ ನೀರು ಕೊಡಿಸುವಂಥ ಖಾತೆ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಸಿಕ್ಕೈತೆ ಅಂದರೆ ಹೆಮ್ಮೆ ಪಡ್ಬೇಕಲ್ರಿ. ರಾಜ್ಯಾದ್ಯಂತ ಅಭಿಮಾನಿಗಳು, ಮಠಾಧೀಶರು, ಅನೇಕ ಧರ್ಮದ ಗುರುಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಏಕೈಕ ನಾಯಕ ಈಶ್ವರ್ ಖಂಡ್ರೆ ಸಾಹೇಬರು. ಹೋಗ್ರಿ ಒಮ್ಮೆ ಬಾಲ್ಕಿಗೆ, ಹೋಗ್ರಿ ಒಮ್ಮೆ ಕೃಷ್ಣ ಅಪಾರ್ಟ್ಮೆಂಟ್ಗೆ, ಹೋಗ್ರಿ ಒಮ್ಮೆ ವಿಕಾಸಸೌಧಕ್ಕೆ, ಭೇಟಿಯಾಗ್ರಿ, ದರ್ಶನ ತಗೋರಿ. ಇಂಥ ವ್ಯಕ್ತಿಗಳು ಅದಾರ. ಇದು ಕರ್ನಾಟಕದ ಮಹಾನ್ ತಪಸ್ವಿಗಳ ನಾಡು. ಇಲ್ಲಿ ಒಳ್ಳೆಯ ಕೆಲಸ ಮಾಡೋಕ್ಕೆ ಬಂದೀವಿ ನಾವು ಇರುವುದು ಎಷ್ಟು ದಿನ, ಇರುವಾಗ ಒಳ್ಳೆಯ ಕೆಲಸ ಮಾಡಿ ಹೋಗೋದು ಕಾಕ ಅಂತಾರ. ಇದೇ ಈಶ್ವರ್ ಖಂಡ್ರೆ ಸಾಹೇಬರು. ಹಂಗಾದ್ರೆ ಕೆಲವು ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಿಡ್ರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಅನಿಸಿಕೆಗಳನ್ನ ಹಾಕಿರಿ. ಈಶ್ವರ್ ಖಂಡ್ರೆ ಸಾಹೇಬರ ಬಗ್ಗೆ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ನಿಜಲಿಂಗಪ್ಪ ಅವರ, KC ರೆಡ್ಡಿ ಅವರಂಥ ಗುಣವುಳ್ಳಂಥ ಕೆಂಗಲ್ ಹನುಮಂತಯ್ಯನವರ ಆದರ್ಶ ಪ್ರಾಯಗಳನ್ನು ಅಳವಡಿಸಿದಂಥ ರಾಜ್ಯದ ಏಕೈಕ ನಾಯಕನಂದರೆ ಹೈದರಾಬಾದ್ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ನಾಯಕ ಈಶ್ವರ್ ಖಂಡ್ರೆ ಸಾಹೇಬರು. ಅವರಿಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತೆ ಸಚಿವರಾಗಿ ಅರಣ್ಯ ಇಲಾಖೆ ಬಿಟ್ಟು ಹೋಗ್ತಿದ್ದಾರೆ ಅಂತ ನಾವು ನೋವಿಂದ ಹೇಳ್ತೇವೆ ಹೊರತು, ಆದರೆ ಅವರು ಸಾಹೇಬರು ಅವ್ರ ಇಚ್ಛಾಪೂರ್ವಕವಾಗಿ ಅವ್ರು ಎಲ್ಲೇ ಕೆಲಸ ಮಾಡಿದ್ರು ನಾವು ಖುಷಿ ಪಡ್ತೀವಿ.
ಸಾಹೇಬರು ಅರಣ್ಯ ಇಲಾಖೆಯಲ್ಲಿ ಅವರೊಂದು ಸುದೀರ್ಘ 3 ವರ್ಷಗಳ ಕಾಲ ಅವರು ಸೇವೆ ಮಾಡಿದ್ರು. ಯಾವ ತರ ಸೇವೆ ಮಾಡಿದ್ರು ಅಂದ್ರೆ ಹಿಂದೆ ನಾವು ಯಾವ ಸಚಿವರು ಕೂಡ ಈ ತರ ಒಂದು ಪಾರದರ್ಶಕವಾಗಿ ದಿಟ್ಟ ನಿರ್ಧಾರ ಒಂದು ದೃಢವಾಗಿ ಅವರು ಹೆಂಗಂತಂದ್ರೆ ಅವರು ಹೈದರಾಬಾದ್ ಬೀದರಿಂದ ಅವರು ಬ್ಯಾಂಗ್ಳೂರ್ ಬರ್ತಿದ್ರು, ಬ್ಯಾಂಗ್ಳೂರಿಂದ ದಕ್ಷಿಣ ಕನ್ನಡ ಹೋಗ್ತಿದ್ರು, ದಕ್ಷಿಣ ಕನ್ನಡದಿಂದ ಕೋಲಾರ ಬರ್ತಿದ್ರು. ರಾತ್ರಿ 3 ಗಂಟೆಗೆ ಬಂದವರು ಮನೇಲಿ ಮಲಗಿ ಮತ್ತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಮತ್ತೆ ಅವ್ರು ಬೀದರ್ ತನಕ ಹೋಗ್ತಿದ್ರು. ಕಲಬುರಗಿಯಿಂದ ಹಿಡಿದು ಅವರು ಕರ್ನಾಟಕದ ತುದಿ ತನಕ ಅವರು ಸಂಚಾರ ಮಾಡಿ ಅರಣ್ಯ ಇಲಾಖೆಯಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನ ತುಂಬಾ ಒಂದು ಅವರು ಜ್ಞಾನದಿಂದ ಅವರು ಬಗೆಹರಿಸ್ತಾ ಇದ್ರು. ಅವರು ಆನೆ ಕಾರ್ಯಪಡೆ ನಿರ್ಮಿಸಿದ್ರು, ಲೆಪರ್ಡ್ ಟಾಸ್ಕ್ ಫೋರ್ಸ್ ಮಾಡಿಸಿದ್ರು. ನಮ್ಮ ಇಲಾಖೆಯಲ್ಲಿ ಇವೆಲ್ಲ ಏನೂ ಇರಲಿಲ್ಲ. ಎಲ್ಲಾ ಪ್ರಾಣಿ ಸಮಸ್ಯೆಗಳು, ವನ್ಯಜೀವಿ ಸಮಸ್ಯೆಗಳನ್ನ ನಾವು ನೋಡಿದ್ವಿ. ಈ ಸಚಿವರು ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡಿದ್ದು ಯಾರು ನೋಡಿದ್ದಿಲ್ಲ. ನಾವು ಜನಗಳ ಸಮಸ್ಯೆಗಳು ನಮ್ಮ ಸಚಿವರ ಹತ್ರ ತಲುಪಿದ್ರೆ ಅವತ್ತಿನ ದಿನನೇ ಲೆಟರ್ ಟಿಪ್ಪಣಿ ಬಂದು ಅವತ್ತೇ ನಿರ್ಧಾರಗಳಾಗ್ತಿತ್ತು. ಈ ತರ ಒಂದು ಮಾರ್ಗದರ್ಶನದಲ್ಲಿ ನಾವು ಅರಣ್ಯ ಇಲಾಖೆ ನಾವು ಸೇವೆ ಮಾಡಿದ್ವಿ 3 ವರ್ಷ. ಅಂದ್ರೆ ನಾವು ಪುಣ್ಯವಂತರು, ಭಾಗ್ಯವಂತರು ಅಂತ ನಾವು ಸರ್ ಇಷ್ಟಪಡ್ತೀವಿ. ಆಮೇಲೆ ನೀವು ಸೃಷ್ಟಿ ಮಾಡಿದ ಸಂಚಲನ ಸರ್ ಅರಣ್ಯ ಇಲಾಖೆಯಲ್ಲಿ ಎಲ್ರಿಗೂ ಒಂದು ಮುನ್ನುಡಿಯಾಗಿದೆ ಸರ್. ನಾವು 15ರಿಂದ 16 ವರ್ಷ ನಾವು ಸರ್ವಿಸ್ ಮಾಡಿದ್ವಿ DRFO ಕೇಡರ್ಲಿ. ಯಾರಿಗೂ ಕೂಡ ಒಂದು ಪ್ರಮೋಷನ್ ಅನ್ನೋದು ಒಂದು ಕನಸೇ ಆಗೋಗಿತ್ತು. ಅದು 5 ವರ್ಷದಿಂದ ಇಷ್ಟು 220 ಹೆಚ್ಚಿಗೆ ಹುದ್ದೆಗಳು ಖಾಲಿ ಉಳಿದಿದ್ವು. ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಳಕ್ಕಾಗ್ಲಿ, ಅದು ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗ್ಲಿ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ನಾವು ನಮ್ಮ ಸಾಹೇಬ್ರ ಹತ್ರ ಬಂದು ಸತತವಾಗಿ ಅವರಿಗೆ ಎಲ್ಲಾ ರೆಕಾರ್ಡ್ಸ್ ಇಟ್ಟು ಎಕ್ಸ್ಪ್ಲೇನ್ ಮಾಡಿದಾಗ, ನೋಡಪ್ಪ ಕಾನೂನು ರೀತಿಯಲ್ಲಿ ಅಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಕ್ಕೆ ನನಗೆ ಅವಕಾಶ ಇದ್ರೆ ನಾನು ಖಂಡಿತ ಮಾಡ್ತೀನಿ, ನಾನು ಅದನ್ನ ನೋಡ್ತೀನಿ, ನಾನು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರು. ಅವರು ಸಮಯಾವಕಾಶನ ತಗೊಂಡು ಅವರು ಸ್ಟಡಿ ಮಾಡಿ ಅದನ್ನ ನೋಡಿ ಅವ್ರ ಪಾರದರ್ಶಕತೆಯಲ್ಲೇ ಆಗ್ಬೇಕು. ನನಗೆ ಯಾವ 1 ರೂಪಾಯಿ ಕೂಡ ನೀವು ಯಾರು ಕೂಡ ಏನು ಎಲ್ಲೂ ಖರ್ಚು ಮಾಡದಿಲ್ಲಂಗೆ, ಯಾವ ಅಧಿಕಾರಿಗಳಲ್ಲೂ ಕೂಡ ಏನೂ ಅನ್ಯಾಯ ಆಗ್ತಿದ್ದಂಗೆ ಸಮೇತ ನಿಮಗೆ ಎಲ್ಲಿ ಅರಣ್ಯ ರಕ್ಷಣೆ ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಅದನ್ನ ಅವ್ರು ಹೇಳಿದ ಮಾತನ್ನ ಅವ್ರು ನೆರವೇರಿಸಿದ್ರು. ನಮಗೆ ಎಷ್ಟು ಕುಟುಂಬಗಳು, ಪರಿವಾರಗಳು ಇವತ್ತು ಸಂತೋಷವಾಗಿದ್ದಾವೆ ಅಂದ್ರೆ ಸರ್, ಇದು ತಾವು ನಮಗೆ ಒಂದು ನೀಡಿದಂತ ಮುಂಬಡ್ತಿ. ಈ ನಾವು ಜೀವಮಾನದಲ್ಲಿ ನಾವು ಯಾವತ್ತೂ ಮರೆಯೋದಿಲ್ಲ. ನಮ್ಮ ಸರ್ವಿಸ್ ಮುಗಿಯೋ ತನಕ ನಾವೆಲ್ಲ ಅಧಿಕಾರಿಗಳು ಎಲ್ಲರ ಮನೆಯಲ್ಲೂ ಕೂಡ ಸರ್, ಕುಟುಂಬ ಪರಿವಾರಗಳು ಕೂಡ ನಿಮ್ಮನ್ನು ಫೋಟೋ ಇಟ್ಟು ನೆನಪು ಮಾಡ್ಕೋತೀವಿ. ಭಾಗ್ಯ ಅಂತ ನಮಗೆ ಇವತ್ತೇ ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕರ್ಕೊಂಡು ಹೋಗ್ತೀರ ಅಂತಂದ್ರೆ ಸರ್ ನಾವೆಲ್ಲ ನಾವೊಂದು ಮನಸ್ಸಲ್ಲಿ ನಾವು ನಿಮ್ಮನ್ನ ಬಿಟ್ಕೊಳ್ಳೋಕೆ ನಮಗೆ ಮನಸ್ಸಿಲ್ಲ ಅರಣ್ಯ ಇಲಾಖೆಯಲ್ಲಿ ಅಂತ ನಾವು ಹೇಳಕ್ಕೆ 2 ಮಾತು ಹೇಳಿ ನಾನು ಮುಗಿಸಿ ಇಷ್ಟಪಡ್ತೀನಿ ಸರ್. ಬೀದರ್ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ಮೇಲೆ ಪ್ರಥಮ ಬಾರಿಗೆ ಆಗಮಿಸಲಿದ್ದಾರೆ. ಅವರಿಗೆ ಸಮಸ್ತ ಬೀದರ್ ಜಿಲ್ಲೆ ಜನತೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಬಂದ ನಂತರ ನೇರವಾಗಿ ಕಲ್ಯಾಣ ನಾಡಿನ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಬಸವ ಕಲ್ಯಾಣ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ ಭೇಟಿ ಕೊಡ್ತಾರೆ. ಅನುಭವ ಮಂಟಪ ಕಾಮಗಾರಿ ನಡೀತಾ ಇದೆ, ಅದರ ವೀಕ್ಷಣೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಬಸವ ಕಲ್ಯಾಣದಲ್ಲಿ ಕೆಲವೊಂದು ವೃತ್ತಗಳಿಗೆಲ್ಲ ಭೇಟಿ ಕೊಟ್ಟು ಇವತ್ತು ಅಲ್ಲಿಂದ ಬೀದರ್ಗೆ ಬಂದು ಬೀದರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಕಲಬುರಗಿಗೆ ಹೋಗಿ ಕಲಬುರಗಿಯಲ್ಲಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ಇಟ್ಕೊಂಡಿದ್ದಾರೆ. ಮಳೆ ಇಲ್ಲ, ಬರಗಾಲ ಇದೆ, ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಹೀಗಾಗಿ ರೈತರ ಏನೊಂದು ಸಮಸ್ಯೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ಜನರ ಅವೆಲ್ಲವನ್ನು ಆಲಿಸಲಿಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಈ ಭಾಗದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ. ಮುಂದಿನ ದಿನಮಾನಗಳಲ್ಲಿಯೂ ಇವತ್ತಿನ ಸಮಸ್ಯೆಗಳನ್ನು ಬಗೆಹರಿಸಿ ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಥವನ್ನು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ.